ಕೂತಿದ್ದ. ಬೆಳಿಗ್ಗೆ ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ದ. ಸೊ ಆಫೀಸಿಗೂ ಹೋಗಿಲ್ಲ, ಏನಿಲ್ಲ. ನಾನು ಬೆಳಿಗ್ಗೆ ಎದ್ದು ನೋಡ್ತೀನಿ, ವರ್ಕ್ ಮಾಡ್ಕೊಂಡು ಕೂತಿದ್ದೇನೆ. ಇವಾಗ ಸಫಾರಿ ಹೋಗೋಣ ಇವತ್ತು, ನಾಳೆ ನಂಗೆ ಕೆಲಸ ಇರುತ್ತೆ ಅಂತ ಹೇಳ್ದ. ಸೊ ಹಾಗಾಗಿ ಇವತ್ತು ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಮ್ಮ ಮನೆಯಿಂದ ಅರೌಂಡ್ ಒಂದು 6-7 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ನಮ್ಮ ಮೋಕ್ಷಿತಾನು ಕರ್ಕೊಂಡು ಹೋಗ್ತಾ ಇದೀವಿ. ಪ್ರಾಣಿಗಳನ್ನೆಲ್ಲ ತೋರ್ಸೋದಕ್ಕೆ, ಅಲ್ಲಿ ಯಾವ್ಯಾವ ಪ್ರಾಣಿಗಳಿರುತ್ತೆ ಅಂತ ಹೇಳಿ ತೋರ್ಸೋದಕ್ಕೆ ನಮ್ಮ ಮೋಕ್ಷಿ ಪುಟ್ಟಿನೂ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಅಲ್ಲಿ ಯಾವ್ಯಾವ ಪ್ರಾಣಿಗಳು ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ ನೋಡೋದಿಕ್ಕೆ. ನಿದ್ದೆ ಬರ್ತಿದ್ಯಾ? ಇವಾಗ ತಾನೇ ಎದ್ದು ಬಿಟ್ಟು ಬಂದಿದ್ಯಾ? ಹಂಗಾದ್ರೂ ನಿದ್ದೆ ಬರ್ತಿದ್ಯಾ ಅಂತ ಹೇಳಿ. ಮೋಕ್ಷಿತ ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ. ಬೊಟ್ಟು ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ. ದೊಡ್ಡದಾಗ್ಲಿಲ್ವಾ? ಚಿಕ್ಕದಾಯ್ತು. ಮೋಕ್ಷಿ ಕಣ್ಣೋಡಿ ಬಂಗಾರಿ. ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಕಣ್ಣೋಡಿತಾಳೆ ಗೊತ್ತಾ? ಕಣ್ಣೋಡಿ ಅಂದ ತಕ್ಷಣನೇ ಕಣ್ಣೋಡಿ ಬಂಗಾರಿ ನೀನು. ಇಲ್ಲಿ ಕಣ್ಣೋಡಿ, ಕಣ್ಣು ಹಂಗಲ್ಲ, ಹಿಂಗೆ ಅಡಿ. ಪಪ್ಪಂಗ್ ಹೊಡಿತೀಯ ಕಣ್ಣು? ಅವ್ರ ಪಪ್ಪಂಗ್ ಹೊಡಿಬೇಕಂತೆ ಕಣ್ಣು. ಅಮ್ಮ ಸಾಕು ಮುದ್ದು ಮಾಡಿದ್ದೆ ಸಾಕು. ಡವು ಇಂತ ಡವ್ ಮಾಡಲ್ಲ. ಏನೋ ಕೇಳ್ತಾಳೆ. ಏನಂತ ಕೇಳು ಸತ್ಯ. ಅಲ್ಲಿ ಹೋಗ್ಬೇಕಾ ನೀನು? show you how to wear the glass. ತೋರ್ಸು ಮೋಕ್ಷಿ, ತೋರ್ಸು. ಕನ್ನಡಕ ಹೆಂಗ ಹಾಕೋತಾರಿ? ಹೆಂಗೆ ಹಾಕೊಳ್ಳೋದು? ಟ್ರೈ ಮಾಡ್ತಿದ್ದಾಳೆ, ಬಟ್ ಗೊತ್ತಾಗ್ತಿಲ್ಲ ಅವಳಿಗೆ. ಹೆಂಗಮ್ಮ ಕಂದ? ಗುರ್ದ್ಗಿರ್ದ ಹಾಕಿ ಆ ಕಡೆ. ಆಮೇಲೆ ಪಪ್ಪ ಆಮೇಲೆ ಓದ ಬಿಟ್ಬಿಡ್ತಾರೆ. ಗೊತ್ತಾಗ್ತಿಲ್ವಾ? ಸೊ ಮೋಕ್ಷಿತಾ ಅಂಡ್ ಸತ್ಯ ಇಬ್ರು ವೈಟ್ ಅಂಡ್ ವೈಟ್. ನಾನು ಮಾತ್ರ ಬೇರೆ ಕಲರ್ ಹಾಕೊಂಡ್ ಬಂದಿದ್ದೀನಿ. ನನ್ನ ಹತ್ರ ಯಾವುದು ವೈಟ್ ಕಲರ್ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಕಲರ್ ಹಾಕೊಂಡಿದ್ದೀನಿ. ಅಪ್ಪ ಮಗಳು ಮಾತಾಡ್ಕೊಂಡು ವೈಟ್ ಅಂಡ್ ವೈಟ್ ಹಾಕೊಂಡಿದ್ದಾರೆ. ಬ್ಯೂಟಿಫುಲ್ ಅಂತ ಹೇಳು. ಬ್ಯೂಟಿಫುಲ್ ಹೇಳಮ್ಮ. ಹೇಳುತ್ತೆ ನಮ್ಮ ಹುಡುಗಿ ಬ್ಯೂಟಿಫುಲ್ ಅಂತ ಕಲ್ತ್ಕೊಂಡ್ಬಿಟ್ಟಿದೆ. ಬ್ಯೂಟಿ ಇಂಟ್ರೆಸ್ಟ್ ಇದ್ದಾಗ ಹೇಳ್ತಾಳೆ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಳಲ್ಲ. ಚಿನ್ನಮ್ಮ ಬ್ಯೂಟಿಫುಲ್ ಹೇಳಿದ್ಲ. ಎಷ್ಟು ಗಂಟೆ ಇರುತ್ತೆ ಸಫಾರಿ? ನಾವು ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದೀವಿ. ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಹುಡುಕ್ತಾ ಇದೀವಿ. ದೂರ ಇದೆಯಾ? 100 ಮೀಟರ್ ಇದೆಯಂತ ಎಂಟ್ರೆನ್ಸ್ ಆದ ತಕ್ಷಣ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಇದು ಸಫಾರಿಗೆ ಹೋಗೋದು, ಆ ಕಡೆ ಬಂದು ಝೂಗೆ ಹೋಗೋ ಜಾಗ. ಸೊ ಇಲ್ಲಿ ಸಫಾರಿ ಇವಾಗ ನಾವು ಹೊರಡೋದು ಈ ಬಸ್ಸಲ್ಲಿ ಸಫಾರಿ ರೌಂಡ್ಗೆ 1/2 ಅವರ್ ಇರುತ್ತೆ. 1/2 ಅವರಲ್ಲಿ ಹೋಗೋ ದಾರಿಲಿ ಯಾವುದಾದ್ರೂ ಅನಿಮಲ್ಸ್ ಕಾಣಿಸಿದ್ರೆ ಗಾಡಿ ನಿಲ್ಲಿಸಿ 2 ಮಿನಿಟ್ಸ್ ನೋಡಿಕೊಂಡು ನೆಕ್ಸ್ಟು ಹೊರಡೋದು. ಸೊ ಫೋಟೋಸ್ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋರು ಕ್ಯಾಪ್ಚರ್ ಮಾಡ್ಕೋಬೋದು. ನಾವು ತೊಗೊಂಡಿದ್ದು ನಾನ್ AC ಕಾಂಬೋ ಪ್ಯಾಕ್. ಸೊ ಇದರಲ್ಲಿ ಝೂ, ಸಫಾರಿ, ಬಟರ್ಫ್ಲೈ ಪಾರ್ಕ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮಗೆ ಓನ್ಲಿ ಸಫಾರಿ ನೋಡಬೇಕು ಅಥವಾ ಝೂ ನೋಡ್ತೀವಿ ಅಂತಂದರೆ ಅದಕ್ಕೆ ಸಪ್ರೇಟ್ ಬೇರೆ ಪ್ಯಾಕೇಜ್ ಇರುತ್ತೆ. ಲೈಕ್ 100-200 ಈ ಥರ ಇರುತ್ತೆ. ಎಲ್ಲ ಪ್ರಾಣಿಗಳು ಕೂಡ ಒಂದೇ ಕಡೆ ಇರೋದಿಲ್ಲ, ಸಪ್ರೇಟ್ ಝೂ ಇರುತ್ತೆ, ಅದರಲ್ಲಿರುತ್ತೆ. ನಮ್ಮ ಸಫಾರಿ ರೌಂಡಲ್ಲಿ ನಮ್ಗೆ ಫಸ್ಟ್ ಕಾಣಿಸಿದ್ದು ಎಲಿಫೆಂಟ್. ನಾನಂತೂ ತುಂಬ ಹತ್ರದಿಂದ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್. ಆ್ಯಂಡ್ ನಾವು ಕೂತಿದ್ದು ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ ಕಾಣಿಸೋ ಅನಿಮಲ್ಸ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ರೈಟ್ ಸೈಡ್ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಮ್ಮ ಪುಟ್ಟಕ್ಕದು ಫಸ್ಟು ಬಸ್ ಎಕ್ಸ್ಪೀರಿಯನ್ಸ್. ಅವಳಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ಲು. ಯೂಶ್ವಲಿ ಮನೇಲಿ ನೋಡಿರ್ತೀನಿ ಅವಳು ಅವರಪ್ಪ ಆಫೀಸಿಂದ ಬಂದಾಗ ಎಕ್ಸೈಟ್ಮೆಂಟ್ ಆಗಿರ್ತಾಳೆ ಜಸ್ಟು ಒಂದು 2-3 ಸೆಕೆಂಡು. ಬಟ್ ಇದು ಫಸ್ಟ್ ಟೈಮ್ ಎಲ್ಲ ಅನಿಮಲ್ಸ್ ನೋಡಿ ಫುಲ್ಲು ಜೋಶಲ್ಲಿ ಕೈ ಸನ್ನೆ ಮಾಡಿ ನಮಗೆ ತೋರಿಸ್ತಾ ಇದ್ಲು. ಹಾವು ಅಂತ ಅವಳಿಗೆ ಬರೋ ಭಾಷೆಯಲ್ಲಿ. ನಾನು ಅಂದ್ಕೊಂಡಿರಲಿಲ್ಲ ಅವಳು ಜಸ್ಟ್ ಲೈಕ್ ಅನಿಮಲ್ಸ್ನ ನೋಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಎಲ್ಲ ಅನಿಮಲ್ಸಿಗೂ ರಿಯಾಕ್ಟ್ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಮಗೆ ಜಾಸ್ತಿ ಕಾಣಿಸಿದ್ರೆ ಲೈಕ್ ಎಲಿಫೆಂಟ್ ಮತ್ತು ಜಿಂಕೆ ಜಾಸ್ತಿ ಕಾಣಿಸಿದ್ದು. ತುಂಬ ಡೇಸ್ ಆದಮೇಲೆ ಈ ಥರ ಒಂದು ಜರ್ನಿ ಮಾಡಿದ್ದು ಒಂಥರ ಚೆನ್ನಾಗಿತ್ತು. ಅದೇ ನಮ್ಮ ಮೋಕ್ಷಿತಾ ಪುಟ್ಟಿ ಜೊತೆ ಮಾಡಿದಂತೂ ತುಂಬ ಚೆನ್ನಾಗಿತ್ತು.
ಇಲ್ಲೊಂದು ಚಿನ್ನಮ್ಮ ಇಲ್ಲಿ. ವಾ, ಊಟ ಮಾಡ್ತಾ ಇದೆ ನೋಡು. ಕೋತಿ ಅಲ್ಲಿ, ಹೌದಾ? ಕೋತಿ 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 ಕೋತಿ. ಏನು ಸೌಂಡು? ನಾವು ಸಫಾರಿ ರೌಂಡೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಬಟರ್ಫ್ಲೈ ಪಾರ್ಕ್ಗೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಯಾಕಂದರೆ ಒಂದು ಬಿಗ್ ಗ್ಲಾಸ್ ಡೋರ್ ಮಾಡಿ ಅದರೊಳಗಡೆ ಚಿಕ್ಕದಾಗಿ ವಾಟರ್ ಫಾಲ್ಸ್ ಮಾಡಿದ್ದಾರೆ. ಸುತ್ತಮುತ್ತ ಫುಲ್ಲು ಗಿಡಗಳು ಹಾಕಿದ್ದಾರೆ, ಮರಗಳಿದೆ, ಚಿಕ್ಕ ಚಿಕ್ಕದಾಗಿರೋ ಮರಗಳಿದೆ, ಮತ್ತು ಹೂವಿನ ಗಿಡಗಳು ಹಾಕಿದ್ದಾರೆ. ಅದ್ರ ಒಳಗಡೆ ಚಿಟ್ಟೆಗಳಿದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಒಂಥರ ಪೀಸ್ಫುಲ್ ಆಗಿರುತ್ತೆ. ಸೊ ಬೆಳಗ್ಗೆ 9:30 ಸಂಜೆ 5 ತನಕ ಓಪನ್ ಇರುತ್ತೆ. ಎಂಟ್ರಿ ಟಿಕೆಟ್ ಬಂದುಬಿಟ್ಟು 100 ರೂಪಿ ತೊಗೋತಾರೆ. ಚಿಕ್ಕ ಮಕ್ಳಿಗಾದರೆ 50 RS ತೊಗೋತಾರೆ. ಕ್ಯಾಮ್ರಾ ತೊಗೊಂಡೋದ್ರೆ ಸಪ್ರೇಟಾಗಿ ಚಾರ್ಜ್ ಇರುತ್ತೆ. ಮೊಬೈಲ್ಗೆ ಹಲೋ ಇದೆ. ಸೊ ಇಲ್ಲಿ ಓವರಾಲ್ 48 ಟೈಪ್ಸ್ ಬಂದುಬಿಟ್ಟು ಬಟರ್ಫ್ಲೈ ಇದೆ. ಸೊ ಪ್ರತಿಯೊಂದು ಬಟರ್ಫ್ಲೈಗೂ ಏನೇನೋ ನೇಮ್ ಇದೆ. ಸೊ ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ, ನಾವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಕಂಪ್ಲೀಟಾಗಿ ಚಿಟ್ಟೆ ಹೇಗೆ ಹುಟ್ಟುತ್ತೆ, ಹೇಗೆ ಸ್ಟೋರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಮ್ಯೂಸಿಯಮ್ ಇದೆ. ಸೊ ಅಲ್ಲಿ ಫಿಶ್ಗಳಿದೆ ಮತ್ತು ಬಟರ್ಫ್ಲೈನ ಸ್ಟೋರ್ ಮಾಡಿದ್ದಾರೆ. ಸೊ ಅದು ಕೂಡ ನೋಡ್ಬೋದು, ನೋಡೋಕ್ಕೆ ಚೆನ್ನಾಗಿದೆ. ಇದರ ತಿನ್ನಕ್ಕೆ ಎಂತ ಹುಳ ಇದು? ಲಕ್ಷಿ ಚಿಂಕಿ ನೋಡಮ್ಮ. ಇದೊಳಗೆ ಸೊ ಫೈನಲಿ ಸಫಾರಿ ಮತ್ತು ಝೂ ಆ್ಯಂಡ್ ಬಟರ್ಫ್ಲೈ ಪಾರ್ಕ್ ಸೊ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಸೊ ಫೋನು ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟು ಕೆಲವೊಂದು ಕವರ್ ಮಾಡೋಕ್ಕಾಗಲಿಲ್ಲ.